ಹಲೋ ನನ್ನ ಕುಟುಂಬದವರೇ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಗೋವಿನ ಜೋಳದ ಬಜ್ಜಿ ಮಾಡಾಕತ್ತೇನೆ ರೀ. ಬರ್ರಿ ಅದಕ್ಕೆ ಏನೇನು ಬೇಕಂತ ನೋಡ್ಕೊಳ್ಳೋಣ. ಮೊದಲಿಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, 1 ಕಪ್ ಕಡಲೆ ಹಿಟ್ಟು, ಅಜ್ವಾಯಿನು, ಅರಿಶಿಣ, ಜೀರಿಗೆ, ಖಾರದ ಪುಡಿ, ಗೋವಿನ ಜೋಳ. ನಾನು 2 ತೆನಿನ ಗೋವಿನ ಜೋಳನ ಬಿಡಿಸಿ ಈ ರೀತಿ ಇಟ್ಕೊಂಡೇನಿ ರೀ. ಈಗ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಬರ್ರಿ. ನೋಡಿ, ನಾನು ಮೊದಲಿಗೆ ಕಾರ್ನ್ ಹಾಕ್ಕೊಳಕತ್ತೀನಿ ರೀ. ನೋಡಿ, ನಾನು ಕಾರ್ನ್ ಹಾಕ್ಕೊಂಡೆ. ಈಗ ನಾವು ಕಡಲೆ ಹಿಟ್ಟು 1 ಕಪ್ ತೊಗೊಂಡೇನಿ. ಆ ಕಪ್ಪಿಗೆ ಹಾಕ್ಕೊಂಡೇನಿ. ಈಗ ಖಾರ ಪುಡಿ, ಅಜ್ವಾಯಿನು, ಜೀರಿಗೆ, ಅರಿಶಿಣ. ಈಗ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನೋಡಿ, ಸೋಡಾ ಹಾಕ್ಕೊಳಕತ್ತೆ ನೋಡ್ರಿ, ಸ್ವಲ್ಪ ಸೋಡಾ, ಅಡಿಗೆ ಸೋಡಾ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ರೀ. ಇದನ್ನೆಲ್ಲ ಚೆಂದಾಗಿ ಕಲಿಸ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಚೆಂದಾಗಿ ಕಲಿಸ್ಕೊಂಡು ಇದನ್ನು ಸ್ವಲ್ಪ ನೆನೆಯೋಕೆ ಇಡಣ್ರಿ. ಇದು ನೆನೆಯೋದ್ರಾಗ ನಾವು ಎಣ್ಣೆನ ಕಾಸ್ಕೊಳ್ಳೋಣ. ಇಷ್ಟು ಗಟ್ಟಿ ಆದ್ರೆ ಸಾಕ್ರಿ. ನೋಡಿ, ಈಗ ಒಂದು ಬಾಂಡ್ಲಿನ ಕಾಯಕ್ಕಿಟ್ಟೇನಿ. ಈಗ ಎಣ್ಣೆ ಹಾಕ್ಕೊಳ್ಳೋಣ್ರಿ. ಅದಕ್ಕೆ ಇದು ಎಣ್ಣೆನ ಕಾಯ್ಲಿರಿ. ನೋಡಿ, ಈ ಕಾರ್ನ್ ಏನೈತಲ್ಲ, ಇದು ಮೀಡಿಯಮ್ ಆಗಿ ಇರ್ಬೇಕ್ರಿ. ಯಾಕಂದ್ರೆ ಭಾಳ ಎಳೆದು ಇರಬಾರ್ದು, ಭಾಳ ಬಲ್ತೂ ಇರಬಾರ್ದು. ಯಾಕಂದ್ರೆ ಮೀಡಿಯಮ್ ಆಗಿತ್ತಂದ್ರೆ ಅದು ಬಜ್ಜಿ ಮಾಡೋಕೆ ಭಾಳ ಚಲೋ ಆಕೈತ್ರಿ. ಈಗ ನೋಡ್ರಿ, ಇದು ನೆಂದೈತಿ. ಈಗ ಎಣ್ಣೆನ ಕಾದೈತಿ. ಈಗ ಹಾಕ್ಕೊಳ್ಳೋಣ ಬರ್ರಿ. ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ಎಣ್ಣೆ ಕಾದೈತಿ. ನಾವು ಇದ್ರೊಳಗೆ ಹಾಕ್ಕೊಳ್ಳೋಣ. ಈ ಸೈಡೆಲ್ಲ ಗೋವಿನ ಜೋಳ ಅಂತಾರೆ, ನಮ್ಮ ಸೈಡ್ ಮೆಕ್ಕೆಜೋಳ ಅಂತಾರೆ ಇದಕ್ಕೆ. ಮತ್ತು ಕಾರ್ನ್ ಅಂತಾರೆ, ಪಾಪ್ಕಾರ್ನ್, ಸ್ವೀಟ್ ಕಾರ್ನ್. ಇದರಿಂದ ಸಾಕಷ್ಟು ಐಟಮ್ ಮಾಡ್ಬೋದು ರೀ. ಅದ್ರ ಬಜ್ಜಿ ಮಾಡ್ಕೊಂಡು ತಿನ್ನಿರಿ, ಭಾಳ ಟೇಸ್ಟ್ ಅಂದರೆ ಟೇಸ್ಟ್ ಆಗಿರ್ತಾವೆ. ನೋಡಿ, ಎಣ್ಣೆ ಒಳಗೆ ನಾ ಹಾಕಿನಲ್ರಿ. ಇವು ಒಂದು 5 ರಿಂದ 10 ನಿಮಿಷ ಚೆಂದಾಗಿ ಎಣ್ಣೆ ಒಳಗೆ ಫ್ರೈ ಆಗ್ಬೇಕು. ಇವು ಅಂದ್ರೆ ಕಾರ್ನ್ ಎಲ್ಲ ಒಳಗೆಲ್ಲ ಚೆಂದಾಗಿ ಬೆಂದು ಅಂದ್ರೆ ನಾವೀಗ ಒಳಸಾಕೊಳ್ಳೋಣ ರೀ. ನೋಡಿ, ಅವು ಕಾರ್ನ್ ಬಜ್ಜಿ ರೀತಿಯಾಗಿ ಬಿಡಾಕತ್ತಿರ್ತಾವಲ್ರಿ ಎಣ್ಣೆ ಒಳಗೆ. ಒಂದೊಂದು ಕಾರ್ನ್ ಸಿಡಿಯೋ ಚಾನ್ಸಸ್ ಇರ್ತೈತಿ. ಸ್ವಲ್ಪ ದೂರದ
ದೂರದಿಂತ್ರ ಇವನ್ನ ಒಳಸಾಕೋದು ಮಾಡಿರಿ, ಇಲ್ಲಾಂದ್ರೆ ಎಣ್ಣೆ ಸಿಡಿತೈತ್ರಿ. ನೋಡಿರಿ, ಈ ರೀತಿಯಾಗಿ ನಾವೆಲ್ಲ ಚೆಂದಾಗಿ ಫ್ರೈ ಮಾಡ್ಕೋಬೇಕ್ರಿ. ನೋಡಿರಿ, ಈಗ ನಾವು ಇವನ್ನ ತಕ್ಕೊಳ್ಳೋಣ್ರಿ. ನಾವು ಸ್ವಲ್ಪ ದೊಡ್ಡಕ್ಕಾದ್ರೂ ಬಿಟ್ಕೋಬೋದು, ಸ್ವಲ್ಪ ಸಣ್ಣಕ್ಕಾದ್ರೂ ಬಿಟ್ಕೋಬೋದ್ರಿ. ಇವನ್ನ ನಾನು ಸ್ವಲ್ಪ ದೊಡ್ಡ ಮಾಡೀನಿ ಬಜ್ಜಿನ. ಬರ್ರಿ, ಈಗೆಲ್ಲ ತೆಗ್ದಾಗೈತಿ, ಸರ್ವ್ ಮಾಡೋಣ. ನೋಡಿ ಗೋವಿನ ಜೋಳದ ಬಜ್ಜಿ ಹೆಂಗೆ ಬಂದು ಅಂಥೇಳಿ. ನೋಡ್ರಿ, ನೋಡಿ ಇಷ್ಟು ಚೆಂದಾಗಿ ಬೆಂದಿರ್ಬೇಕ್ರಿ ಅವು. ಯಾಕಂದ್ರೆ ನೋಡ್ರಿ ಒಳಗೆಲ್ಲ ಎಷ್ಟು ಚೆಂದಾಗ್ಯಾವ ನೋಡ್ರಿ. ಇಲ್ಲಿ ಈ ರೀತಿ ಬೆಂದಿರ್ಬೇಕ್ರಿ. ಬರ್ರಿ ಈಗ ಟೇಸ್ಟ್ ಮಾಡೋಣ. ತುಂಬ ಅಂದ್ರೆ ತುಂಬ ರುಚಿಯಾಗಿ ಬಂದವು ಫ್ರೆಂಡ್ಸ್. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೆಂಗೆ ಬಂತಂತೇಳಿ ಕಮೆಂಟ್ ಒಳಗೆ ತಿಳಿಸಿ. ಈ ರೆಸಿಪಿ ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ, ಯಾಕಂದ್ರೆ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿರಿ ಫ್ರೆಂಡ್ಸ. ಅಷ್ಟು ರುಚಿಯಾಗಿ ಬಂದವು ಇವು. ಇನ್ನೊಂದು ಸಲ ಮಾಡ್ಕೊಂಡು ತಿನ್ಬೇಕು ಅನಿಸ್ತೈತಿ, ಅಷ್ಟು ರುಚಿಯಾಗಿ ಬಂದವು ಇವು. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೆಂಗೆ ಬಂತಂತೇಳಿ ಕಮೆಂಟ್ ಒಳಗೆ ತಿಳಿಸಿ. ಇನ್ನೊಂದು ಹೊಸ ರೆಸಿಪಿ ಒಂದಿಗೆ ಸಿಗ್ತೀನಿ. ಧನ್ಯವಾದಗಳು.